ಅತ್ತೆ, ಮಾವನವ್ರು ರೆಕಮೆಂಡ್ ಮಾಡಿರೋ ಹುಡುಗಿಗೆ ನಮ್ ಕಂಪನಿಲಿ ಕೆಲಸ ಕೊಡ್ಲೇಬೇಕಾ? ನೀನ್ ಕೂಡ ರೆಕಮೆಂಡೇಶನ್ ಲೆಟರ್ ಓದಿದ್ಯಾ ಅಲ್ವಾ? ಅವಳಿಗೆ ಕೆಲ್ಸ ಕೊಡದೆ ಹೋದ್ರೆ ಕಂಪನಿ ಸಿಇಒ ಆಗಿ ಆಕ್ಷನ್ ತಗೋತಾರಂತೆ. ಕಂಪ್ನಿಲಿ ಪ್ರಾಪರ್ಟೀಸ್ ಎಲ್ಲ ಅವ್ರ ಹೆಸರಲ್ಲೇ ಇರೋದ್ರಿಂದ ಏನು ಮಾಡಕ್ಕಾಗ್ದೆ ಇವಾಗ ಅವ್ರ ಮಾತೇ ಕೇಳ್ಬೇಕಾಗಿದೆ. ಅತ್ತಿಗೆ, 25 ವರ್ಷಗಳಿಂದ ಕಾಣಿಸ್ದೇ ಇರೋ ಮಾವ ಇವಾಗ ಒಂದ್ ಹುಡುಗಿಗೆ ಸಡನ್ ಆಗಿ ಕೆಲ್ಸಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿ ಯಾರಾಗಿರ್ಬೋದು? ನನಗ್ ತಾನೇ ಏನ್ ಗೊತ್ತು ಅತ್ತಿಗೆ? ಆ ಹುಡುಗಿನ ನೋಡ್ದೆ ಯಾರು ಅನ್ನೋದನ್ನ ನನಗ್ ಕೂಡ ಗೊತ್ತಿರೋದಿಲ್ಲ ಅಲ್ವಾ? ಮಾವನವರು ಇಷ್ಟೊಂದು ಸ್ಟ್ರಾಂಗ್ ಆಗಿ ಒಂದ್ ಹುಡುಗಿನ ರೆಕಮೆಂಡ್ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿ ಯಾರಿರ್ಬೋದು? ಥಿಯೇಟ್ರು ಗೇಟಲ್ಲಿ ಕಾಯೋ ಜನರ ತರ ಅಮ್ಮಂದ್ರೆಲ್ಲ ಯಾರಿಗೋಸ್ಕರ ಕಾಯ್ತಿದಾರೋ? ಸುಹಾಸಿನಿ ಅಮ್ಮವ್ರ ಫ್ರೆಂಡು ಒಂದು ಹುಡುಗಿಗೆ ಕೆಲಸ ಕೊಡಿ ಅಂದ್ರಂತೆ. ಅದಕ್ಕೆ ಅಮ್ಮ ಆಗಲ್ಲ ಅನ್ನೋಕ್ಕಾಗದೆ ಆ ಹುಡುಗಿಗೆ ಕೆಲಸ ಕೊಡ್ತೀನಿ ಅಂತ ಮಾತು ಕೊಟ್ರಂತೆ. ಎಲ್ಲರೂ ಆ ಹುಡುಗಿಗೋಸ್ಕರನೇ ಕಾಯ್ತಾ ಇದ್ದಾರೆ. ಆ ಹುಡುಗಿ ತಾನೆ ನಿಮ್ಮನೆಯವ್ರಿಗೋಸ್ಕರ ಕಾಯ್ಬೇಕು? ಇದೇನು ರಿವರ್ಸಲ್ಲಿ ನಿಮ್ಮವರೇ ಆ ಹುಡುಗಿಗೋಸ್ಕರ ಕಾಯ್ತಾ ಇರೋದು ಅಲ್ವಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಬರ್ತಾ ಇರೋ ಹುಡುಗಿಗೆ ಅಷ್ಟೇ ಇಂಪಾರ್ಟೆನ್ಸ್ ಯಾಕೋ? ಆ ಬರೋ ಹುಡುಗಿ ಯಾರೇ ಆಗಿರ್ಲಿ ಸರಿಯಾಗಿ ಶಿಸ್ತು ಕಲ್ತಿಲ್ಲ ಅನ್ಸತ್ತೆ. ಅದಕ್ಕೆ 9 ಗಂಟೆ ಆದ್ರೂ ಇನ್ನೂ ಆಫೀಸಿಗೆ ಬಂದಿಲ್ಲ. ಅತ್ತೆ, ಒಂದ್ ನಿಮಿಷ ಅಲ್ಲಿ ನೋಡಿ. ಅತ್ತೆ, ಮಾವನವ್ರು ರೆಕಮೆಂಡ್ ಮಾಡಿದ್ದು ನಮ್ ಎದುರ್ ಮನೆ ಮೈಥಿಲಿನ ಇರಬಹುದು. ಆ ಮೈಥಿಲಿನೇ ರೆಕಮೆಂಡ್ ಮಾಡಿರಬಹುದು. ಇಲ್ಲ ಅಂದ್ರೆ ಇವಳು ಯಾಕೆ ನಮ್ಮ ಆಫೀಸಿಗೆ ಬರ್ತಾ ಇದ್ಲು? ಇವರೆಲ್ಲ ಯಾಕೆ ಯಾರಿಗೋಸ್ಕರನೋ ಕಾಯ್ತಾ ಇರೋ ತರ ಇಲ್ಲಿ ನಿಂತ್ಕೊಂಡಿದ್ದಾರೆ? ಅಕಸ್ಮಾತ್ ನನ್ಗೋಸ್ಕರ ಕಾಯ್ತಾ ಇರ್ಬೋದಾ? ಸರಿ, ಅದೇನೇ ಇರ್ಲಿ, ಮೊದ್ಲು ಒಳಗಡೆ ಹೋಗೋಣ. ಏ ಮೈಥಿಲಿ, ನಮ್ ಮಾವನವರು ರೆಕಮೆಂಡ್ ಮಾಡಿ ಕಳ್ಸಿರೋದು ನಿನ್ನೆನಾ? ಹೌದು, ತಾತ ಅವರೇ ನನಗೆ ಜಾಬ್ ರೆಕಮೆಂಡ್ ಮಾಡಿದ್ದು. ನಾಚಿಕೆ ಆಗಲ್ವಾ ನಿಂಗೆ? ನಿನ್ಗ ಅಷ್ಟೊಂದು ಟ್ಯಾಲೆಂಟ್ ಇದ್ದಿದ್ರೆ ಹೀಗೆ ಯಾರೋ ರೆಕಮೆಂಡ್ ಮಾಡಿದ್ರಿಂದ ಸಿಗ್ತಾ ಇರೋ ಕೆಲ್ಸನ ಪಡ್ಕೊಳ್ಳೋ ಕರ್ಮ ಇರ್ತಾ ಇರ್ಲಿಲ್ಲ. ಟ್ಯಾಲೆಂಟ್ ಏನೂ ಇಲ್ವಲ್ಲ? ಮಾವನವ್ರಿಗೆ ಏನೋ ಒಂದ್ 4 ಒಳ್ಳೆ ಮಾತಾಡಿ ರೆಕಮೆಂಡೇಶನ್ ಪಡ್ಕೊಂಡಿರ್ತಾಳೆ. ನಿನ್ನ ನನ್ನ ಕಂಪ್ನಿಲಿ ಎಂಪ್ಲಾಯ್ ಆಗಿ ಯಾವುದೇ ಪರಿಸ್ಥಿತಿಲೂ ಸೇರಿಸ್ಕೊಳ್ಳಲ್ಲ. ಹೌದು, ನಿನ್ ಮುಖ ನೋಡ್ಬೇಕು ಅಂದ್ರೇನೆ ನಮ್ಗೆ ಅಸಹ್ಯ ಆಗತ್ತೆ. ಅಂಥದ್ರಲ್ಲಿ ನಿನ್ನನ್ನ ನಮ್ ಕಂಪನಿ ಎಂಪ್ಲಾಯಿ ಆಗಿ ಹೇಗ್ ಒಪ್ಕೋತೀವಿ ಅಂತ ಅನ್ಕೊಂಡಿದ್ಯಾ? ಕೆಲ್ಸನೂ ಇಲ್ಲ, ಕಾರ್ಯನೂ ಇಲ್ಲ. ಹೇಗ್ ಬಂದ್ಯೋ ಹಾಗೆ ಹೋಗ್ತಾ ಇರು. ಹೋಗ್ ಹೊರಗೆ. ತಾತನ್ನ ನಿಮ್ಮನ್ನ ಒಂದ್ ಮಾಡೋದಕ್ಕೆ ಇಲ್ಲಿಂದಾನೇ ಅವಕಾಶ ಶುರು ಮಾಡ್ಬೇಕು. ನೀವೇನಾದ್ರೂ ಅವ್ರ ಹತ್ರ ಮಾತಾಡಿದ್ರೆ ತಾತ ತುಂಬಾ ಸಂತೋಷ ಪಡ್ತಾರೆ. ಹಾಗೆ ಆಗ್ಲಿ. ಈಗ್ಲೇ ತಾತ ಅವ್ರಿಗೆ ಫೋನ್ ಮಾಡ್ತೀನಿ. ಇದೇ ಮಾತನ್ನ ಅವ್ರ ಹತ್ರ ಹೇಳಿ. ಇಲ್ಲ ಅಂದ್ರೆ ಕೆಲ್ಸ ಮಾಡದೆ ವಾಪಸ್ ಬಂದಿದ್ದಕ್ಕೆ ನನಗೆ ಬೈತಾರೆ. ಸುಹಾಸಿನಿ, ಅವಳನ್ ತಡಿಯೇ. ಏಯ್,
ಏನಿದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಯಾ? ಛೇ ನಿಮ್ಮನ್ ಬ್ಲ್ಯಾಕ್ ಮೇಲ್ ಮಾಡೋ ಅಗತ್ಯ ನನಗೇನಿದೆ? ತಾತ ಅವರು ಹೋಗು ಅಂದ್ರೂ ಬಂದೆ, ನೀವೇನೋ ಬೇಡ ಅಂತ ಇದ್ದೀರಾ. ಈಗ ಈ ವಿಷಯನ ಅವ್ರ ಹತ್ರ ಹೇಳ್ಬೇಕಲ್ವಾ? ಏನು ಹೇಳೋ ಅವಶ್ಯಕತೆ ಇಲ್ಲ. ನಮ್ ಕಂಪ್ನಿಲಿ ಎಷ್ಟೋ ಜನ ಕೆಲ್ಸ ಬರ್ದೇ ಇರೋರ್ಗೆ ಕೆಲ್ಸ ಕೊಟ್ಟಿದೀವಿ. ಆಫ್ಟರ್ ಆಲ್ ನಿನಗ್ ಕೊಡಲ್ವಾ? ಥ್ಯಾಂಕ್ಸ್ ರೀ. ತಾತ ಅವ್ರಿಗೆ ಇದೇ ಮಾತನ್ನ ಹೇಳು ಅಂತೀರಾ? ಏನು ಬಾಯ್ ಬಿಟ್ರೆ ತಾತ ತಾತ ಅಂತ ಹೆದರ್ಸ್ತಾ ಇದ್ಯಾ? ಅದೇನ್ ಮಾಡ್ತೀಯ ಮಾಡ್ಕೊಳೆ. ಸುಹಾಸಿನಿ, ಸುಮ್ನಿರು. ಶುಭಪ್ರಭಾ, ಇವಳನ್ನ ಕರ್ಕೊಂಡು ಹೋಗಿ ಅವ್ರು ಹೇಳಿರೋ ಪೋಸ್ಟ್ ಕೊಟ್ಟು ಬಿಟ್ಬಿಟ್ ಬಾ. ನಾನ್ ಕರ್ಕೊಂಡು ಹೋಗ್ತೀನಮ್ಮ. ನೀನ್ ಬಾ ಮೈಥಿಲಿ. ಥ್ಯಾಂಕ್ ಯು ಜಾನಕಮ್ಮ ಅವರೇ. ಥ್ಯಾಂಕ್ ಯು ಸುಹಾಸಿನಿ ಅವರೇ. ಕರ್ಮ, ಯಾರನ್ನ ನೋಡಿದ್ರೆ ನಮ್ಗೆ ಅಸಹ್ಯ ಹುಡ್ತಾ ಇರುತ್ತೋ ಅವ್ರನ್ನೇ ತಂದು ನಮ್ ತಲೆ ಮೇಲೆ ಕೂರಿಸ್ಬಿಟ್ರು. ಇನ್ನೇನ್ ಮಾಡೋದು ಅತ್ತೆ? ಮಾವನವ್ರು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗಲ್ವಲ್ಲ. ಇವಳನ್ ಸಹಿಸ್ಕೊಳ್ದೆ ದಾರಿ ಇಲ್ಲ. ಆದ್ರೆ ನೋಡೋದಕ್ಕೂ ಇಷ್ಟ ಇಲ್ಲ ನನ್ಗೆ. ಹೋಗೋಣ ಬನ್ನಿ. ಹಾಯ್ ಆಂಟಿ, ಏನು ಅರ್ಜೆಂಟಾಗಿ ಬರಕ್ ಹೇಳಿದ್ರಿ? ಅತ್ತೆ, ನೀವು ಹೋಗ್ತಾ ಇರಿ, ನಾನು ಇವಳ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬಸ್. ಸರಿ, ಬನ್ನಿ. ತ್ರಿಷಾ, ನಿನ್ ಉತ್ತಮ್ನ ಯಾರು ಹಾರಿಸ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೋ ಅದೇ ಮೈಥಿಲಿನೇ ಇವತ್ತು ಆಫೀಸ್ಗೆ ಎಂಪ್ಲಾಯಿ ಆಗಿ ಕಾಲಿಟ್ಟಿದ್ದಾಳೆ. ವಾಟ್? ಮೈಥಿಲಿಗೆ ನಮ್ಮ ಆಫೀಸಲ್ಲಿ ಕೆಲಸ ಕೊಟ್ರಾ? ಯಾರು ಕೊಟ್ಟಿದ್ದು? ನಾವೇ. ಏನ್ ಹೇಳ್ತಿದ್ದೀರಾ ಆಂಟಿ? ನೀವ್ಯಾಕೆ ಮೈಥಿಲಿಗೆ ಕೆಲಸ ಕೊಟ್ರಿ? ಅದನ್ನೆಲ್ಲ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಇನ್ಮುಂದೆ ಪ್ರತಿದಿನ ನೀನ್ ಕೂಡ ಆಫೀಸಿಗೆ ಬರಬೇಕು. ಉತ್ತಮ್ನ ಅಂಟ್ಕೊಂಡೇ ಇರಬೇಕು. ಆ ಮೈಥಿಲಿ ಉತ್ತಮ್ ಹತ್ರ ಬರ್ದೇ ಇರೋ ಹಾಗೆ ಕಾಪಾಡ್ಕೊಳ್ಬೇಕು. ಆಯ್ತು ಆಂಟಿ, ಆ ಕೆಲಸ ನನಗ್ ಬಿಟ್ಬಿಡಿ. ಮೈಥಿಲಿ ವಿಷಯನ ನಾನ್ ನೋಡ್ಕೊಳ್ತೀನಿ. ಓಕೆ, ಟೇಕ್ ಕೇರ್. ಗುಡ್ ಲಕ್. ಓಕೆ ಆಂಟಿ. ನೀನು ನೋಡ್ತಾ ಇದ್ರೆ ನನ್ಗೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನೀನ್ ಯಾವಾಗ ಬರ್ತೀಯಾ ಅಂತ ನಾನ್ ತುಂಬಾ ಕಾತರದಿಂದ ಕಾಯ್ತಾ ಇದ್ದೆ. ಈಗ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಆಂಟಿ. ನಿನಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಮ್ಮ. ಏನದು? ನಮ್ಮ ಉತ್ತಮ್ಗೆ ತಾತ ಬದುಕಿದ್ದಾರೆ ಅಂತಾಗ್ಲಿ ಇದೇ ಊರಲ್ಲಿ ಇದ್ದಾರೆ ಅಂತಾಗ್ಲಿ ಅವನು ಗೊತ್ತಿಲ್ಲಮ್ಮ. ಅದ್ರಿಂದ ನಿನಗ್ ಜಾಬ್ ಯಾರು ಕೊಟ್ರು ಅಂತ ಕೇಳಿದ್ರೆ ಸುಹಾಸಿನಿ ಆಂಟಿ ಫ್ರೆಂಡ್ ರೆಕಮೆಂಡ್ ಮಾಡಿದ್ರು ಅಂತ ಹೇಳು. ದಯವಿಟ್ಟು ತಾತ ರೆಕಮೆಂಡ್ ಮಾಡಿದ್ರು ಅಂತ ಮಾತ್ರ ಹೇಳ್ಬೇಡಮ್ಮ. ಅವನ್ಗೆ ಹಿಂದಿನ ಕತೆ ಎಲ್ಲ ಹೇಳಿದ್ರೆ ಅವನ್ ತಡ್ಕೊಳಲ್ಲ. ಸರಿ, ಈಗ ನೀವ್ ಹೇಳಿದ್ರಲ್ಲ, ಬಾಯಿ ತಪ್ಪಿನೂ ಹೇಳಲ್ಲ. ಸರಿ. ವಾವ್, ವಾಟ್ ಅ ಸರ್ಪ್ರೈಸ್! ಮೈಥಿಲಿ ಅವರೇ, ನೀವು ನಮ್ಮ ಆಫೀಸಲ್ಲಿ? ಲೋ, ಇದು ಕನ್ಸ ನಿಜಾನಾ? ಕಂದ, ಅತ್ತಿಗೆ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು ಬೇರೆ ಯಾರನ್ನೂ ಅಲ್ಲ, ಈ ಮೈಥಿಲಿನ. ವಾಟ್? ಅಮ್ಮನ್ ಫ್ರೆಂಡು ಮೈಥಿಲಿನ ರೆಕಮೆಂಡ್ ಮಾಡಿದ್ರೆ ಅಮ್ಮ ಅಕ್ಸೆಪ್ಟ್ ಮಾಡಿದ್ರಾ? ನಮ್ ಕಂಪ್ನಿಲಿ ಇವ್ರ ಕೆಲಸ ಮಾಡಕ್ ಒಪ್ಕೊಂಡ್ರ? ಹೌದು ರೀ. ರೆಕಮೆಂಡ್ ಮಾಡಿರೋರು ಸ್ವಲ್ಪ ಗಟ್ಟಿ ಪಾರ್ಟಿನೇ. ಅದಕ್ಕೆ ನಿಮ್ಮಮ್ಮ ಇಲ್ಲ ಅನ್ನೋಕಾಗ್ದೆ ನನಗಿಲ್ಲಿ ಜಾಬ್ ಕೊಟ್ರು. ಓ ಮೈ ಗಾಡ್, ನೀವು ನಮ್ಮ ಆಫೀಸಿಗೆ ಬರೋದೇ ಸರ್ಪ್ರೈಸ್ ಅನ್ಕೊಂಡ್ರೆ ನಿಮ್ಗೆ ನಮ್ಮಮ್ಮ ಇಲ್ಲಿ ಕೆಲಸ ಕೊಡೋದು ಇನ್ನೊಂದು ದೊಡ್ಡ ಸರ್ಪ್ರೈಸ್. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ರೀ.
ಹುಡುಗಿ ಪೋಸ್ಟ್ ಏನು, ಈ ಹುಡುಗಿ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನೀನೇ ಹೇಳ್ಬೇಕು. ನನಗ್ ಕೆಲ್ಸ ಇದೆ, ನಾನಿನ್ ಹೊರಡ್ತೀನಿ. ಬಾಯ್. ಆಯ್ತಮ್ಮ. ಹುಷಾರು. ಆಯ್ತು ಆಂಟಿ. ಮೈಥಿಲಿ ಅವರೇ, ನಿಮ್ ಕ್ಯಾಬಿನ್ ತೋರಿಸ್ತೀನಿ, ಬನ್ನಿ. ಆಫೀಸ್ಗೆ ಹೆಜ್ಜೆ ಇಟ್ಟು ನನ್ ಉಡ್ಬಿನ ಬುಟ್ಟಿಗೆ ಬೀಳಿಸ್ಕೊಂಡು ಆ ಮನೆಯಲ್ಲಿ ಸೊಸೆಯಾಗಿ ಹೆಜ್ಜೆ ಇಡಬೇಕು ಅನ್ಕೊಂಡಿದ್ಯಾ? ನಾನಿರೋವರೆಗೂ ನಿನ್ ನಾಟ ನಡೆಯೋಕ್ ಬಿಡಲ್ಲ. ಹಾಯ್ ಸರ್. ಏನ್ ಬಾಮ ಇದ? ಫೋನ್ ಮಾಡಿದ್ರೆ 10 ನಿಮಿಷಕ್ಕೆ ಬರ್ತೀನಿ ಅಂದೆ, ಯಾಕೆ ಲೇಟ್ ಆಯ್ತು? ಅಂದ್ರೆ ಆಟೋ ಸಿಗ್ಲಿಲ್ಲ ಸರ್. ಹೌದು, ಅರ್ಜೆಂಟಾಗಿ ಬಾ ಅಂತ ಕರೆದ್ರಲ್ಲ, ಯಾಕೆ ಸರ್? ನಿನ್ಗೆ ಒಂದು ಹೊಸ ಗಾಡಿ ಗಿಫ್ಟ್ ಕೊಡೋಣ ಅಂತ. ಏನ್ ಸರ್, ನನಗೆ ಬೈಕ್ ಗಿಫ್ಟ್ ಕೊಡ್ತೀರಾ? ನಿನ್ಗಲ್ದೆ ಬೇರೆ ಯಾರಿಗೆ ಕೊಡ್ಲಿ ಬಾಮೈದ? ನನ್ ಬಾಮೈದ ದೊಡ್ಡ ಬುಲೆಟ್ ಮೇಲೆ ದಡ ದಡ ಅಂತ ಊರಲ್ಲೆಲ್ಲ ತಿರುಗ್ಬೇಕು. ಅದನ್ನ ನೋಡಿ ನಿಮ್ಮಮ್ಮ ನಿಮ್ಮಕ್ಕ ಸಂತೋಷ ಪಡ್ಬೇಕು. ಅದಕ್ಕೆ 1.5 ಲಕ್ಷ ಖರ್ಚಾದ್ರೂ ಸರಿನೇ ನಿನ್ಗೊಂದ್ ದೊಡ್ಡ ಗಾಡಿ ಗಿಫ್ಟ್ ಕೊಡೋಣ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಸಾರ್, ನೀವು ಹೇಳ್ತಿರೋದು ನಿಜನೋ ಸುಳ್ಳು ಅಂತಾನೆ ಅರ್ಥ ಆಗ್ತಿಲ್ಲ. ಅಲ್ಲ, ಇದು ಕನ್ಸೋ ನಿಜಾನೇ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಬುಲೆಟ್ ಗಾಡಿ ಓಡಿಸ್ತೀನ? ಇದೆಲ್ಲ ಕನ್ಸಲ್ಲಪ್ಪ. ತಗೋ ಈ ಕೀ ತಗೋ, ಆ ಗಾಡಿ ಹತ್ತಿ ತುಂಬಾ 10 ರೌಂಡ್ ಹಾಕಿ ಹಬ್ಬ ಮಾಡು. ಇದೇನ್ ಸರ್, ಗಾಡಿ ಕೀ ಅಂದ್ರೆ ಇಲ್ಲಿ ನೋಡ್ರೆ 4 ಕೀ ಇದೆ. ಓ ಅದಾ, ನನ್ನ ಹತ್ರ 4-5 ಗಾಡಿ ಇದೆಯಲ್ಲ, ಅದ್ರಲ್ಲಿ ಈ ಗಾಡಿದು ಯಾವ ಕೀ ಅಂತ ಗೊತ್ತಿಲ್ಲ. ಓ, ಈ 4 ಕೀನು ಟ್ರೈ ಮಾಡು, ಯಾವ್ದ್ರಿಂದ ಓಪನ್ ಆಗುತ್ತೋ ಅದೇ ಕೀ. ಹಾ, ಅರ್ಥ ಆಯ್ತು ಸರ್. ನಾನ್ ಟ್ರೈ ಮಾಡ್ತೀನಿ ಸರ್, ನಾನ್ ಟ್ರೈ ಮಾಡ್ತೀನಿ. ಏನೋ ಎದುರು ಮನೆಯಲ್ಲಿ CC ಕ್ಯಾಮ್ರಾ ಇದೆ ತಾನೆ? ಇದೆ ಅಣ್ಣ, ಅದಕ್ಕೆ ಅಲ್ವಾ ಗಾಡಿ ಅಲ್ಲಿ ನಿಲ್ಸಿರೋದು. ಅದು ಅಲ್ಲದೆ ನೀನೇನು ಸಣ್ಣ ಪ್ಲಾನ್ ಮಾಡಿದ್ಯಾ? ಅವನ್ ಕಳ್ಳ ಅಂತ ಪ್ರೂವ್ ಮಾಡೋದಕ್ಕೆ 4 ಕೀ ಕೊಟ್ಟಿದ್ಯಾ? ಮತ್ತೆ ಸೆಲ್ ಫೋನ್ ಕಳ್ತನದ ಕೇಸಲ್ಲೋ ಬುಲೆಟ್ ಕಳ್ತನದ ಕೇಸಲ್ಲೋ ಅವನನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ಬೇಕಲ್ಲ. ಅದೇ ನೆಪದಲ್ಲಿ ಮೈಥಿಲಿ ಕೊರಳಿಗೆ 3 ಗಂಟೆ ಹಾಕ್ಬೇಕು. ಅದೇ ನನ್ನ ಪ್ಲಾನು. ಹೌದಣ್ಣ. ಅವನು ಗಾಡಿಗೆ 4 ಕೀ ಯೂಸ್ ಮಾಡೋದು ನೋಡಿದ್ರೆ ಯಾರೇ ಆಗ್ಲಿ ಅವನನ್ನ ಕಳ್ಳ ಅಂತ ಅನ್ಕೊಳ್ಳೋದೆ. ನೀನ್ ಸೂಪರ್ ಅಣ್ಣ. ಸಾರ್, ಗಾಡಿ ಕೀ ಯಾವ್ದೊಂದು ಗೊತ್ತಾಗೋಯ್ತು. ಹಾ ಓಕೆ ಸರ್. ಹಾ ಪಮೈದ, ಗಾಡಿ ಹೆಂಗಿದೆ? ಸೂಪರ್ ಸರ್, ಫೆಂಟಾಸ್ಟಿಕ್ ಸರ್, ಮಾರ್ವಲೆಸ್ ಸರ್. ನಿಜವಾಗ್ಲೂ ಕನ್ಸಲ್ ಕೂಡ ಇಂಥ ಗಾಡಿ ಓಡಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಓಕೆ ಆದ್ರೆ ಈ ಗಾಡಿ ನಾನ್ ನಿನಗೆ ಕೊಟ್ಟಿದ್ದೀನಿ ಅನ್ನೋ ವಿಷಯ ನಿಮ್ಮ ಅಮ್ಮಂಗ್ ಮಾತ್ರ ಹೇಳ್ಬಾರ್ದು. ಪ್ರಾಣ ಹೋದ್ರೂ ಹೇಳಲ್ಲ ಸರ್. ನಿಮಗ್ ಮಾತು ಕೊಡ್ತಿದ್ದೀನಲ್ವಾ? ವೆರಿ ಗುಡ್. ಇನ್ನೇಕ್ ಲೇಟು? ಗಾಡಿ ಹಾಕೊಂಡು ಸಿಟಿಲೆಲ್ಲ 100 ರೌಂಡ್ ಹೊಡೆದು ಎಂಜಾಯ್ ಮಾಡು. ಆಯ್ತು ಸರ್. ಆ ಮನೆಗೆ ಹೋಗಿ CCTV ಫುಟೇಜ್ ತಗೊಂಬಾ. ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ಬೇಕಲ್ಲ. ಹೋಗ್ತೀನಿ. ಮೈಥಿಲಿ, ನನಗೆ ಅವಮಾನ ಮಾಡಿ ಬೇಡ ಅಂದೆ ಅಲ್ವಾ? ನೋಡ್ತಾ ಇರೆ.
ನಿನ್ ತಮ್ಮನ್ ಕಳ್ತನ ಕೇಸಲ್ಲಿ ಸಿಕ್ಕಾಕ್ಸಿ ನಿಮ್ಮ ಅಮ್ಮನ ಬಾಯಿಂದಾನೆ ನಮ್ಮ ಮದ್ವೆ ನಡಿಬೇಕು ಅಂತ ನಿನ್ ಕೊಡ್ಲಿಗೆ ತಾಳಿ ಕಟ್ತೆ ಹೋದ್ರೆ ನನ್ನ ಹೆಸರು ಶಿವಾಜಿ ಅಲ್ಲ. ಯಾ ಪ್ಲೀಸ್ ಕಮ್. ಮೈಥಿಲಿ ಅವರೇ, ಇವತ್ತಿಂದ ನೀವು ವರ್ಕ್ ಮಾಡೋ ಕ್ಯಾಬಿನು ಇದೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಏ ಗಿರಿ, ಏ ನಿನ್ನೆ ಕಣೋ. ಹೇಳಿ ಸರ್. ಇಲ್ಲಿ CEO ನಾನಾ ನೀನಾ? ನೀವೇ ಸರ್, ನೀವೇ. ಮತ್ತೆ ನೀನೇನೋ, ನೀನೇ ಈ ಕಂಪ್ನಿಗೆ CEO ಆಗಿರೋ ಥರ ಈ ಹುಡುಗಿ ಪಕ್ಕದಲ್ಲಿ ನಿಂತ್ಕೊಂಡೆ ಎಲ್ಲ ತೋರಿಸ್ತಿದ್ಯಾ? ಸಾರಿ ಸರ್, ನೀವೇ ಎಕ್ಸ್ಪ್ಲೇನ್ ಮಾಡಿ. ಇಟ್ಸ್ ಓಕೆ. ಫಸ್ಟ್ ತಪ್ಪಾಗಿರೋದ್ರಿಂದ ಕ್ಷಮಿಸಿ ಬಿಡ್ತಿದ್ದೀನಿ. ಸಿ ಮಿಸ್ ಮೈಥಿಲಿ, ಹೇಳಿ ಸರ್. ಅಷ್ಟೊಂದು ರೆಸ್ಪೆಕ್ಟ್ ಬೇಕಿಲ್ಲ, ಕೂತ್ಕೋ. ಓಕೆ ಸರ್. ನಿಂಗೆ ಗೊತ್ತಲ್ಲ, ಇವ್ನು ನಮ್ಮ PA. ಗೊತ್ತು ಸರ್. ಇಲ್ಲಾಂದಿದ್ರೆ PA ಅವನು ಇವನು ಅಂದ್ರೆ ಸ್ವಲ್ಪ ಇರಿಸ್ಮುರ್ಸಾಗುತ್ತೆ. ಅಂದ್ರೆ ಹೆಸರು PA ಆಗಿರ್ಬೋದು, ಆದ್ರೆ ನನ್ನ ಫ್ರೆಂಡ್ಗಿಂತ ಜಾಸ್ತಿ. ಹೌದೌದು. ಅದಕ್ಕೆ ನಾನು CEO ಅಂತ ಕೂಡ ನೋಡಿದೆ, ಹೋಗೋ ಬಾರೋ ಅಂತ ಇರ್ತೀನಿ. ಏನೋ ನಾ ಹೇಳ್ತಿರೋದು ಕರೆಕ್ಟೇ ತಾನೇ? ನೀನು ಹೇಳಿದ ಕರೆಕ್ಟೇ, ಆದರೆ ಈಗ ಓವರ್ ಆಗಾಡ್ರೆ ಎಲ್ಲರೂ ಮುಂದೆ ಸಿಕ್ಕಾಕೊಂಡ್ಬಿಡ್ತೀವಿ. ಅರ್ಥ ಆಯಿತು, ಓವರ್ ಆಗಾಡ್ಬೇಡ. ಹಾಯ್ ಉತ್ತಮ್. ಹಾಯ್. ಹೇ, ನಾನು ಉತ್ತಮ್ನ ಕರೆದ್ರೆ ನೀನ್ ಯಾಕೆ ಹಾಯ್ ಹೇಳ್ತೀಯಾ? ನಿಂಗೆ ಕರೆದಿದ್ದು ಉತ್ತಮ್ನೇ ಅಲ್ವಾ, ಅದಕ್ಕೆ ರಿಯಾಕ್ಟ್ ಮಾಡಿದೆ. CEO ತರ ಓವರ್ ಆಕ್ಷನ್ ಮಾಡ್ಬೇಡ. ಏಯ್, ಈ ತ್ರಿಷಾ ಏನೋ ಇರೋ ಸತ್ಯನ ಹೊರಗಾಕೋತರ ಇದ್ದಾಳೆ. ಹೌದು ಕಣೋ, ತ್ರಿಷಾಗೆ ಅರ್ಜೆಂಟಾಗಿ ಮ್ಯಾಟ್ರ್ ಹೇಳಬೇಕು, ಇಲ್ಲಾಂದರೆ ಎಲ್ಲರ ಮುಂದೆ ನಮ್ಮನ್ನು ಸಿಕ್ಕಾಕಿಸ್ಬಿಡ್ತಾಳೆ. ಏಯ್, ಬೇಗ ಏನಾದರೂ ಮಾಡೋ. ತ್ರಿಷಾ, ಏನು ಸಡನ್ ಸರ್ಪ್ರೈಸ್, ಇಲ್ಲಿಗೆ ಬಂದಿದ್ದ ವಿಷಯ? ನಿನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ನನ್ನ ನೋಡ್ಬೇಕು ಅನ್ಸಿದ್ರೆ ವಿಡಿಯೋ ಕಾಲ್ ಮಾಡ್ಬೋದಿತ್ತಲ್ಲ. ನಾನೀಗ ತುಂಬ ಬ್ಯುಸಿ ಆಗಿದ್ದೀನಿ. ಏನು ಪರವಾಗಿಲ್ಲ, ನೀನ್ ಎಷ್ಟೇ ಬ್ಯುಸಿ ಇದ್ರು ನೀನ್ ಇಲ್ಲಿಂದ ಹೋಗೋವರೆಗೂ ನಿನ್ ಜೊತೆನೇ ಇದ್ದು ನಿನ್ಗೇನೆ ಅಂಟ್ಕೊಂಡಿರ್ಬೇಕು ಅಂತ ಸುಹಾಸಿನಿ ಆಂಟಿ ಹೇಳಿದ್ರು. ಸ್ವಲ್ಪ ಗಮ್ ತಗೊಂಬರ್ಬೇಕಿತ್ತು. ಯಾಕೆ? ಚೆನ್ನಾಗಿ ಅಂಟ್ಕೊಂಡಿರ್ಬೇಕು ಅಂತ ಹೇಳಿದ್ರು ಅಲ್ವಾ. ಗಮ್ ಹಾಕಿದ್ರೆ ಚೆನ್ನಾಗಿ ಅಂಟ್ಕೊಂಡಿರ್ಬೋದು ಅಂತ. ಏನು ಜೋಕಾ? ಹೋಗ್ ಕೆಲ್ಸ ನೋಡ್ಕೋ. ಏನಿದು, CEOನ ಅಷ್ಟ್ ಹಗುರವಾಗಿ ಮಾತಾಡಿಸ್ತಾ ಇದ್ದೀರಾ? CEOನಾ? ಯಾರು? ನಾನೇ. ಅದೇನು ಗಿರಿ ಯಾಕೆ ಮಾತಾಡ್ತಿದ್ದಾನೆ? ತ್ರಿಷಾ, ನಾನು ನಿನಗೆಲ್ಲ ಅರ್ಥ ಆಗೋ ಥರ ಹೇಳ್ತೀನಿ. ಬಾ ಬಾ ಬಾ. ಅಮ್ಮ, ನೀವು ಬಿಸಿ ಬಿಸಿಯಾಗಿ ಕಾಫಿ ತಗೋತೀರಾ, ಟೀ ತಗೋತೀರಾ? ಯಾವ್ದಾದ್ರೂ ಓಕೆ. 5 ನಿಮಿಷದಲ್ಲಿ ಕಾಫಿ ಕಳಿಸ್ತೀನಿ, ಆರಾಮಾಗಿ ಕುಡಿದು ಆಮೇಲೆ ಕೆಲಸ ಮಾಡಿ. ಸರಿ. ಎಲ್ಲ ವಿಚಿತ್ರವಾಗಿದೆ. ಯಾರ್ ಗಿರಿ, ಯಾರು ಉತ್ತಮ್, ಯಾರು CEO, ಯಾರು PA? ಅಮ್ಮ, ಇವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನ್ ತಲೆನೇ ಕೆಡತ್ತೆ. ಮೊದ್ಲು ಕೆಲಸ ನೋಡ್ಕೊಳ್ಳೋಣ. ಸಾರಿ ತ್ರಿಷಾ, ನಿಜಾನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿರೋ ನಿಜಾನ ಇವತ್ತು ನಿನ್ನ ಹತ್ರ ಹೇಳ್ಕೋಬೇಕು ಅಂತಿದ್ದೀನಿ. ಏನ್ ನಿಜ ಹೇಳ್ಬೇಕು ಉತ್ತಮ್? ನಾನು ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ.
ಯಾಕೆ ಮಾಡ್ಕೊಳ್ಳಲ್ಲ? ನಿಮ್ ಮನೆಯವ್ರು ಎಲ್ರ ಮುಂದೆನೂ ನಾನಂದ್ರೆ ಇಷ್ಟ ಅಂತ ಹೇಳ್ದೆ ಅಲ್ವಾ? ಆ ದಿನ ರೆಸ್ಟೋರೆಂಟ್ ಅಲ್ಲಿ ಕೂಡ ಸುಂದರವಾಗಿದ್ದೀನಿ ಅಂದೆ. ಅದೆಲ್ಲ ಸುಳ್ಳು ತ್ರಿಷಾ.